Hello viewers, I am K.S.Vanaja, working as an assistant professor of English in Government First Grade College, Kunigal. In this video, I am dealing with the grammar. So the topic of this class is question tags. So welcome to my channel once again, and let us start with the class. Question tags are very easy to score marks, and it's very easy to learn also. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಇಂಗ್ಲೀಷ್ನ ವಾಕ್ಯ ತೊಗೊಂಡ್ರೆ ಅದು SVO ಪ್ಯಾಟರ್ನ್ ಇರುತ್ತೆ. ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಪ್ಯಾಟರ್ನ್ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಗೊತ್ತು ನಿಮಗೆ, ಇಟ್ಸ್ ನಥಿಂಗ್ ಬಟ್ ಅ ನೌನ್ ಆರ್ ಎ ಪ್ರನೌನ್. ಒಂದು ಹೆಸರು ಅಥವಾ ಹೆಸರಿನ ಬದಲಾಗಿ ಬಳಸಿರುವಂಥ ಒಂದು ಪದವನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೇವೆ. ಅದಾದ ನಂತರ ಬರುವಂಥದ್ದು ವರ್ಬ್ ಫಾರ್ಮ್. ವರ್ಬ್ ಫಾರ್ಮಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮೇನ್ ವರ್ಬ್ ಇರುತ್ತೆ, ಆಮೇಲೆ ಬರುವಂಥದ್ದು ಆಬ್ಜೆಕ್ಟ್ ಪಾರ್ಟ್. ಇಲ್ಲಿ ಕ್ವೆಶನ್ ಟ್ಯಾಗ್ಸ್ ನಾವು ಮಾಡಬೇಕಾದ್ರೆ ಸಬ್ಜೆಕ್ಟ್ ಮತ್ತು ಮೇನ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಎರಡೂ ಕೂಡ ಮುಖ್ಯವಾಗಿರುತ್ತೆ. ಸೊ ಅದನ್ನು ತಗೊಂಡು ನಾವು ಇಲ್ಲಿ ಕಿರು ಪ್ರಶ್ನೆಗಳನ್ನು, ಒಂದು ಸ್ಟೇಟ್ಮೆಂಟ್ಗೆ ಕಿರು ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ತೇವೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಯೂಸಿಂಗ್ ಬೈಲಿಂಗ್ವಲ್ ಬಿಕಾಸ್ ದ ರೂರಲ್ ಸ್ಟೂಡೆಂಟ್ಸ್ ಇದನ್ನು ಉಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ಎರಡು ಭಾಷೆಯಲ್ಲೂ ಕೂಡ ಹೇಳ್ತಾ ಇದ್ದೇನೆ. ವೆಲ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಥಿಂಗ್. ವೆನ್ ದ ಸ್ಟೇಟ್ಮೆಂಟ್ ಇಸ್ ಅಫರ್ಮೇಟಿವ್, ದ ಟ್ಯಾಗ್ ಇಸ್ ನೆಗೆಟಿವ್. ಒಂದು ವಾಕ್ಯ ತೊಗೊಂಡ್ರೆ, ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರೆ ಅದು ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ನೋಡಬೇಕಾಗತ್ತೆ. ಆ ಒಂದು ವಾಕ್ಯದಲ್ಲಿ ನೋ ಅಥವಾ ನಾಟ್ ಅಂತ ಬಂದರೆ ಅದನ್ನು ನೋ ಅಥವಾ ನಾಟ್ ಅಂತ ಬಂದರೆ ನೆಗೆಟಿವ್ ಅಂತ ಹೇಳ್ತೀವಿ. ನೋ ಅಥವಾ ನಾಟ್ ಅನ್ನೋದು ಬರದೇ ಇದ್ದರೆ ಅದನ್ನು ಅಫರ್ಮೇಟಿವ್ ಸೆಂಟೆನ್ಸ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ವೆನ್ ದ ಸ್ಟೇಟ್ಮೆಂಟ್ ಇಸ್ ಅಫರ್ಮೇಟಿವ್, ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರೆ ನಾವು ಅದಕ್ಕೆ ನೆಗೆಟಿವ್ ಟ್ಯಾಗ್ ಹಾಕಬೇಕು. ಟ್ಯಾಗ್ ಅಂತಂದರೆ ಏನು ಅಂದರೆ, ಇಲ್ಲಿ ಸಬ್ಜೆಕ್ಟ್ ಅಂತೂ ವರ್ಬ್ ಅಂತ ಏನಿದೆ, ಹೆಲ್ಪಿಂಗ್ ವರ್ಬ್ ಅಂತ ಏನಿದೆ ಯಾವುದರಲ್ಲಿ ಆ ಒಂದು ಸ್ಟೇಟ್ಮೆಂಟಲ್ಲಿ, ಅದನ್ನು ಇನ್ವರ್ಸ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಕೊನೆಯಲ್ಲಿ ಅಂಟಿಸ್ತೇವೆ. ಯಾವುದಕ್ಕೆ? ಆ ಒಂದು ವಾಕ್ಯಕ್ಕೆ, ವಾಕ್ಯದ ಕೊನೆಯಲ್ಲಿ ಅದನ್ನು ನಾವು ಜಾಯಿನ್ ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ರಾಮು ಈಸ್ ಗುಡ್ ಅಂತ ಇದೆ. ರಾಮು ಈಸ್ ಗುಡ್ಡಲ್ಲಿ ರಾಮು ಏನಾಗ್ತಾನೆ? ಸಬ್ಜೆಕ್ಟ್ ಆಗ್ತಾನೆ. ಈಸ್ ಅನ್ನೋದು ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಗುಡ್ ಅನ್ನೋದು ಆಬ್ಜೆಕ್ಟ್ ಪಾರ್ಟ್ ಅಂದ್ಕೊಳ್ಳೋಣ. ಸೊ ಇಲ್ಲಿ ರಾಮು ಅನ್ನೋಂಥದ್ದು ಅಲ್ಲಿ ನಾವು ಪ್ರಾಪರ್ ನೌನನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ಪ್ರಾಪರ್ ನೌನ್ ಬದಲಾಗಿ ನಾವಿಲ್ಲಿ ಪ್ರನೌನನ್ನು ಬಳಸ್ತೇವೆ. ಆವಾಗ ಹಿ ಅಂತ ಆಗುತ್ತೆ. ಮತ್ತು ಈಸ್ ಅಂತ ಇದೆಯಲ್ಲ, ಆ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಅದು ಏನಾಗುತ್ತೆ? ಸೊ ಅದು ಪಾಸಿಟಿವ್ ಆಗಿದೆ. ರಾಮು ಈಸ್ ಗುಡ್ ಅನ್ನೋದು ಪಾಸಿಟಿವ್ ಆಗಿರೋದ್ರಿಂದ ನಾವು ನೆಗೆಟಿವ್ ಟ್ಯಾಗನ್ನು ಹಾಕಬೇಕು. ಆಗ ಈಸ್ಗೆ ನಾವು ನಾಟನ್ನು ಸೇರಿಸ್ಕೊಳ್ತೀವಿ. ಆ ನಾಟ್ ಅನ್ನೋದು ಹೇಗಿರುತ್ತೆ ಅಂದರೆ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಬಳಸ್ತೇವೆ. ಆವಾಗ ಈಸಂಟ್ ಅಂತ ಆಗುತ್ತೆ. ಈಸಂಟ್ ಹಿ ಅಂತ ಹೇಳ್ಬಿಟ್ಟು ಟ್ಯಾಗ್ ಆಗಿ ಬಳಸ್ತೇವೆ. ಸೊ ರಾಮು ಈಸ್ ಗುಡ್, ಈಸಂಟ್ ಹಿ, ಅದನ್ನು ನಾವು ಕ್ವೆಶನ್ ಟ್ಯಾಗ್ ಅಂತ ಹೇಳ್ತೀವಿ. ವೆಲ್, ವೆನ್ ದ ಸ್ಟೇಟ್ಮೆಂಟ್ ಈಸ್ ಅಫರ್ಮೇಟಿವ್, ದ ಟ್ಯಾಗ್ ಈಸ್ ನೆಗೆಟಿವ್. ಆ್ಯಂಡ್ ವೆನ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಈ ಅಕಸ್ಮಾತ್ ವಾಕ್ಯ ಏನಾದರೂ ನೆಗೆಟಿವ್ ಆಗಿದ್ದರೆ, ನಕಾರಾತ್ಮಕವಾಗಿದ್ದರೆ, ಫಾರ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಎ ಡ್ಯಾನ್ಸರ್. ಶಿ ಈಸ್ ನಾಟ್ ಎ ಡ್ಯಾನ್ಸರ್ ಅಂದಾಗ ಏನಾಯಿತು? ಅವಳು ಡ್ಯಾನ್ಸರ್ ಅಲ್ಲ ಅಂತಾಯಿತು. ಈಸ್ ಶಿ ಅನ್ನೋಂಥದ್ದು ಒಂದು ಟ್ಯಾಗ್ ಆಗುತ್ತೆ. ಯಾಕೆಂದರೆ ನಾಟ್ ಈಗಾಗಲೇ ಬಂದ್ಬಿಟ್ಟಿದೆ, ಮೊದಲ ವಾಕ್ಯದಲ್ಲಿ ಬಂದಿದೆ. ಸೊ ಹಾಗಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶಿ ಈಸ್ ನಾಟ್ ಎ ಡ್ಯಾನ್ಸರಲ್ಲಿ ಶಿ ಈಸ್ ದ ಸಬ್ಜೆಕ್ಟ್, ಈಸ್ ಅ ಹೆಲ್ಪಿಂಗ್ ವರ್ಬ್, ನಾಟ್ ಅ ನೆಗೆಷನ್ ಇದರಲ್ಲಿ, ಅ ಡ್ಯಾನ್ಸರ್ ಎನ್ ಆಬ್ಜೆಕ್ಟ್ ಪಾರ್ಟ್. ಇವಾಗ ನಾವೇನು ಮಾಡ್ತೀವಿ? ಟ್ಯಾಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ ಹಾಕ್ಕೊಳ್ತೀವಿ. ಹೆಲ್ಪಿಂಗ್ ವರ್ಬ್ ಏನಿದೆ? ಇಸ್ ಇದೆ. ಅದ್ರ ಪಕ್ಕ ನಾಟ್ ಇರೋದ್ರಲ್ಲಿ ನಾಟನ್ನು ಬಿಟ್ಬಿಡ್ತೇವೆ ಅಲ್ಲಿ. ಬಿಕಾಸ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಆದ್ದರಿಂದ ಈಗ ನಾವು ಟ್ಯಾಗ್ ಏನಾಗಿರಬೇಕು? ಅದು ಪಾಸಿಟಿವ್ ಆಗಿರಬೇಕಾಗುತ್ತೆ. ಇಸ್ ಜೊತೆಗೆ ಅದ್ರ ಪಕ್ಕದಲ್ಲಿರುವಂತಹ ಪ್ರನೌನ್ ಏನಾಗಿರುತ್ತೆ? ಸೊ ಶಿ ಅಂತ ಹೇಳ್ಬಿಟ್ಟು ಶಿ ಈಸ್, ಆವಾಗ ಶಿ ಅನ್ನೋದನ್ನು ನಾವೇನು ಮಾಡ್ತೀವಿ? ಈಸ್ ಶಿ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಆಗಿ ಕೇಳ್ತೇವೆ. ಸೊ ದಟ್ಸ್ ಅ ಕ್ವೆಶನ್ ಟ್ಯಾಗ್. ನೆಕ್ಸ್ಟ್, ದ ಆಕ್ಸಿಲರಿ ಆರ್ ದ ಹೆಲ್ಪಿಂಗ್ ವರ್ಬ್ ಅಂದರೆ ಸಹಾಯಕ ಕ್ರಿಯಾಪದ ಅಂತ ಏನು ಕರಿತೀವಿ, ದಟ್ ಇನ್ ದ ಸ್ಟೇಟ್ಮೆಂಟ್ ಈಸ್ ರಿಪೀಟೆಡ್ ಇನ್ ದ ಕ್ವೆಶನ್ ಟ್ಯಾಗ್. ಅದನ್ನೇ ನಾನು ಹೇಳಿದ್ದು. ಈಗ ಇಸ್ ಅನ್ನೋದು ಆಕ್ಸಿಲರಿ ವರ್ಬ್ ಅಂತ ಹೇಳಿದೆ, ಅದು ಮತ್ತೆ ಕ್ವೆಶನ್ ಟ್ಯಾಗ್ನಲ್ಲಿ ರಿಪೀಟ್ ಆಗುತ್ತೆ. ವೆನ್ ದ ಮೇನ್ ವರ್ಬ್ ಇನ್ ದ ಸ್ಟೇಟ್ಮೆಂಟ್ ಈಸ್ ಅ ಫಾರ್ಮ್ ಆಫ್ ಬಿ, the same is used in the question tag. When the main verb, for example, ಇವಾಗ she is a dancer ಅಂತ ಹೇಳ್ಬೇಕಾದ್ರೆ is ಅನ್ನೋದು ಮೇನ್ ವರ್ಬ್ ಆಗಿ ತೊಗೊಂಡಿದ್ದೀವಿ. ಇಟ್ಸ್ ಅ ಬಿ ಫಾರ್ಮ್. ಬಿ ಫಾರ್ಮ್ಸ್ ಯಾವುದು? ಆಮ್, ಈಸ್, ಆರ್ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಬಂದರೆ, ವಾಸ್, ವರ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಸೊ ಆ ಬಿ ಫಾರ್ಮ್ಸ್ಗಳು ಮೇನ್ ವರ್ಬ್ ಆಗಿ ಕಾಣಿಸ್ಕೊಂಡಾಗ ಒಂದು ವಾಕ್ಯದಲ್ಲಿ ಅದನ್ನು ನಾವು ಕ್ವೆಶನ್ ಟ್ಯಾಗ್ನಲ್ಲಿ ಸೇಮ್ ಮೇನ್ ವರ್ಬನ್ನು ಬಳಸ್ಕೊಳ್ತೇವೆ. Next, when there is no auxiliary verbs in the statement, appropriate forms of do are used. For example, she sang a song. She sang a song ಅಲ್ಲಿ
ಅಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಸ್ಯಾಂಗ್ ಅನ್ನೋದು ಇಟ್ಸ್ ಅ ಮೇನ್ ವರ್ಬ್ ಇನ್ ಪಾಸ್ಟ್ ಟೆನ್ಸ್, ಎ ಸಾಂಗ್ ಅನ್ನೋದು ಆಬ್ಜೆಕ್ಟ್ ಆಯಿತು. ವೆಲ್, ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ. ನಾವು ಹೇಳಿದೆ ನಿಮಗೆ ಟ್ಯಾಗ್ ಅಂದಾಗ ಒಂದು ಹೆಲ್ಪಿಂಗ್ ವರ್ಬ್ ಹಾಕ್ಬಿಟ್ಟು ಆಮೇಲೆ ಪ್ರನೌನ್ ಹಾಕ್ತೇವೆ. ಓಕೆ, ಇಟ್ಸ್ ಏನು ಆ ಒಂದು ಟ್ಯಾಗಿನ ಒಂದು ಫಾರ್ಮುಲಾ ಅದು. ಸೊ ಇಲ್ಲಿ ನಮಗೆ ಸ್ಯಾಂಗಲ್ಲಿ ಏನಪ್ಪ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಹೆಲ್ಪಿಂಗ್ ವರ್ಬ್ ಅಂತ ಅಂದ್ಕೊಡ್ದು ನಾವಲ್ಲಿ. ಆ ಸ್ಯಾಂಗಲ್ಲಿ ಡಿಡ್ ಪ್ಲಸ್ ಸಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ಸ್ಪ್ಲಿಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಡೂ ಫಾರ್ಮ್ ಇದೆ ಅಲ್ಲಿ. ಸೊ ಡೂ ಪ್ಲಸ್ ಸಿಂಗ್ ಸಿಂಗ್ ಅಂತ ಆಗುತ್ತೆ, ಡಿಡ್ ಪ್ಲಸ್ ಸಿಂಗ್ ಸ್ಯಾಂಗ್ ಆಗುತ್ತೆ, ಡಸ್ ಪ್ಲಸ್ ಸಿಂಗ್ ಸಿಂಗ್ಸ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. When there are no auxiliary verbs in the statement, appropriate forms of do are used there. Not occurs in the contracted form in the question tag. Not ಅನ್ನಂಥದ್ದು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಬಳಸಲಾಗುತ್ತೆ. ಅಂಟ್ ಅಂತ ಹೇಳ್ಬಿಟ್ಟು N''T. The subject is replaced by an appropriate pronoun. ನಾನು ಹೇಳಿದೆ ನಿಮಗೆ, ರಾಮು ಈಸ್ ಗುಡ್ ಅಂತ ಹೇಳಬೇಕಾದ್ರೆ ರಾಮು ಆಗಿ ತಗೊಳ್ಳೋದಿಲ್ಲ, ಅದು ಬದಲಾಗಿ ಏನು ಮಾಡ್ತೀವಿ, ಹಿ ಅಂತ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಸುಮಾ ಈಸ್ ಎ ಡಾಕ್ಟರ್ ಅನ್ಬೇಕಾದ್ರೆ ಸುಮಾನ ಬದಲಾಗಿ ಶಿ ಅಂತ ತೊಗೊಳ್ತೇವೆ. ಸೊ ಇನ್ಸ್ಟೆಡ್ ಆಫ್ ದ ಪ್ರಾಪರ್ ನೌನ್ಸ್ ನಾವಲ್ಲಿ ಪ್ರನೌನ್ಸ್ಗಳನ್ನು ಬಳಸ್ಕೊಳ್ತೇವೆ ಇಲ್ಲಿ ಟ್ಯಾಗ್ನಲ್ಲಿ. ಸೊ ದ ಪ್ರಾಪರ್ ನೌನ್ಸ್ ದ ನೌನ್ಸ್ ವಿಲ್ ಬಿ ಚೇಂಜ್ ಟು ಇಟ್ಸ್ ಪ್ರನೌನ್, ಅದರ ರೆಸ್ಪೆಕ್ಟಿವ್ ಪ್ರನೌನ್ ಆಗಿ ನಾವು ಬದಲಾಯಿಸ್ಕೊಳ್ತೀವಿ. ದ ಸಬ್ಜೆಕ್ಟ್ ಇಸ್ ರಿಪ್ಲೇಸ್ ಬೈ ಅನ್ ಅಪ್ರೋಪ್ರಿಯೇಟ್ ಪ್ರನೌನ್. ದ ಪ್ಯಾಟ್ರನ್ ಈಸ್ ಯಾವುದು, ಆ ಕ್ವೆಶನ್ ಟ್ಯಾಗಿನ ಪ್ಯಾಟ್ರನ್ ಹೇಳ್ತಾ ಇದ್ದೀವಿ. ದ ಪ್ಯಾಟ್ರನ್ ಈಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇನ್ ಪ್ರನೌನ್. ಆಕ್ಸಿಲರಿ ವರ್ಬ್ಸ್ ಅಂದರೆ ಗೊತ್ತಿ ನಿಮಗೆ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ ಅದನ್ನು, ಸಹಾಯಕ ಕ್ರಿಯಾಪದಗಳು ಅಂತ ಹೇಳ್ಬಿಟ್ಟು. ಸೊ ಅದು ಪ್ಲಸ್ ಸಬ್ಜೆಕ್ಟ್ ಆಗಿರುತ್ತೆ. ಸಬ್ಜೆಕ್ಟ್ ಅಂದರೆ ಅದು ದಟ್ಸ್ ಇನ್ ದ ಪ್ರನೌನ್ ಫಾರ್ಮ್. ಪ್ರನೌನ್ ಗೊತ್ತು ನಿಮಗೆ, ಐ, ವಿ, ಯು, ಹಿ, ಶಿ, ಇಟ್, ದೇ, ಆ ಪ್ರನೌನ್ಸ್ಗಳವು. ಓಕೆ, ಸೊ ದ ಪ್ಯಾಟ್ರನ್ ಈಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್, ರಘು ಈಸ್ ಗುಡ್ ಇಸ್ಂಟ್ ಹಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ರಘು ಇಸ್ ಅದೇನು, ರಘು ಇಸ್ ಅ ಪ್ರಾಪರ್ ನೌನ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಗುಡ್ ಅಂತ ಇದೆ. ಸೊ ಈಗ ನಾವೇನು ಮಾಡ್ತೀವಿ, ರಘು ಬದಲಾಗಿ ಹಿ ಅಂತ ಮಾಡ್ಕೊಳ್ತೇವೆ, ಬಿಕಾಸ್ ವಿ ಆರ್ ಯೂಸಿಂಗ್ ದ ಪ್ರನೌನ್. ಸೊ ಹಾಗಾಗಿ ರಘು ಅನ್ನೋದು ಪ್ರಾಪರ್ ನೌನ್, ಅದನ್ನ ನಾವು ಪ್ರನೌನ್ ಆಗಿ ತೊಗೊಂಡಿದ್ದೇವೆ. ಇಸ್ ಅನ್ನೋಂಥದ್ದೇನು, ಇಟ್ಸ್ ಅ ಹೆಲ್ಪಿಂಗ್ ವರ್ಬ್, ಇಟ್ಸ್ ಅನ್ ಆಕ್ಸಿಲರಿ ವರ್ಬ್. ಸೊ ಇಸ್ ಅನ್ನೋದು ಅಲ್ಲಿ ಇದು ಆಸ್ ಇಟ್ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಯು ಹ್ಯಾವ್ ಟು ಪುಟ್ ದ ನೆಗೆಟಿವ್ ಟ್ಯಾಗ್. ಸೊ ಹಾಗಾಗಿ ಇಸ್ಂಟ್ ಹಿ ಅಂತ ಬಿಟ್ಟು ಟ್ಯಾಗ್ ಆಗಿದೆ. ನೆಕ್ಸ್ಟ್, ದ ಶಾರ್ಟ್ ಫಾರ್ಮ್ ಆಫ್ ದ ವರ್ಬ್ ಶುಡ್ ಬಿ ಯೂಸ್ಡ್. ಯಾವುದು ಶಾರ್ಟ್ ಫಾರ್ಮ್ಸ್, ಈಗ ಹೇಳಿದೆ ನಿಮಗೆ, ಇಸ್ಂಟ್ ಹಿ ಅಂತ ಹೇಳಬೇಕಾದ್ರೆ ಇಸ್ಂಟ್ ಅನ್ನೋದು ಶಾರ್ಟ್ ಫಾರ್ಮ್, ಇಟ್ಸ್ ಎ ಕಾಂಟ್ರಾಕ್ಟೆಡ್ ಫಾರ್ಮ್, ಶಾರ್ಟ್ ಫಾರ್ಮ್. ಓಕೆ, ಇಸ್ಂಟ್ ನನಗೆ ಇಸ್ ಪ್ಲಸ್ ನಾಟ್ ಇಸ್ಂಟ್, ಹ್ಯಾವ್ ಪ್ಲಸ್ ನಾಟ್ ಹ್ಯಾವೆಂಟ್, ಡೂ ಪ್ಲಸ್ ನಾಟ್ ಡೋಂಟ್, ವಾಸ್ ಪ್ಲಸ್ ನಾಟ್ ವಸಂಟ್, ಕ್ಯಾನ್ ಪ್ಲಸ್ ನಾಟ್ ಕಾಂಟ್, ಹ್ಯಾಸ್ ಪ್ಲಸ್ ನಾಟ್ ಹ್ಯಾಸಂಟ್, ವಿಲ್ ಪ್ಲಸ್ ನಾಟ್ ಓಂಟ್, ವರ್ ಪ್ಲಸ್ ನಾಟ್ ವರಂಟ್. ಈ ರೀತಿಯಾಗಿ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ತೇವೆ. ಕ್ವೆಶನ್ ಮಾರ್ಕ್ ಈಸ್ ಯೂಸ್ಡ್ ಅಟ್ ದ ಎಂಡ್. ಸೊ ಕೊನೆಯಲ್ಲಿ ಕ್ವೆಶನ್ ಟ್ಯಾಗ್ ಹಾಕಿದ ನಂತರ, ಸೊ ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಅಂತ ಹಾಕಿದ ನಂತರ ನಾವು ಕ್ವೆಶನ್ ಮಾರ್ಕನ್ನು ಹಾಕಬೇಕಾಗತ್ತೆ. ದೇರ್ ವಿಲ್ ಬಿ ಎ ಕಾಮಾ ಆಫ್ಟರ್ ದ ಸ್ಟೇಟ್ಮೆಂಟ್. ಹೇಳಿದ್ನಲ್ಲ, ಪಾಸಿಟಿವ್ ಸೆಂಟೆನ್ಸ್ ಆಗಲಿ ಅಥವಾ ನೆಗೆಟಿವ್ ಸೆಂಟೆನ್ಸ್ ಆಗಲಿ. ಓಕೆ, ಅದಾದ ನಂತರ ಕಾಮಾ ಇಟ್ಟು ದೆನ್ ಅದಾದಮೇಲೆ ಕ್ವೆಶನ್ ಟ್ಯಾಗನ್ನು ಹಾಕ್ತೇವೆ, ಲಾಸ್ಟ್ಲಿ ಕ್ವೆಶನ್ ಮಾರ್ಕನ್ನು ಹಾಕ್ತೇವೆ. ನೌ ಲೆಟ್ಸ್ ಸ್ಟಾರ್ಟ್ ವಿತ್ ದ ಎಕ್ಸಾಂಪಲ್ಸ್. He is selfish. He is a subject, is a helping verb and selfish ಅಂತ ಇದೆ. He ಅನ್ನೋದು ಪ್ರನೌನ್ ಈಗಾಗಲೇ ಬಂದಿದೆ ನಿಮಗೆ. ಇಸ್ ಅನ್ನೋದು ದಿಸ್ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್. ಹಿ ಈಸ್ ಸೆಲ್ಫಿಶ್ ಅನ್ನೋದು ಅಫರ್ಮೇಟಿವ್ ಸೆಂಟೆನ್ಸಲ್ಲಿದೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ನಾವು ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಯಾವುದು ಹೆಲ್ಪಿಂಗ್ ವರ್ಬಲ್ಲಿ ಇಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಸ್ಗೆ ನಾಟ್ಸ್ ಇಸ್ಕೊಂಡ್ರೆ ಇಸಂಟ್ ಅಂತ ಆಗುತ್ತೆ. ಮತ್ತು ನಾವು ಸಬ್ಜೆಕ್ಟನ್ನು ತೊಗೊಳ್ತೀವಿ. ಸಬ್ಜೆಕ್ಟ್ ಯಾವುದು, ಹಿ, ಇಸಂಟ್ ಹಿ ಹಾಕ್ಬಿಟ್ಟು ಕ್ವೆಶನ್ ಮಾರ್ಕ್ ಹಾಕಿದ್ರೆ ದಟ್ ಬಿಕಮ್ಸ್ ಅ ಕ್ವೆಶನ್ ಟ್ಯಾಗ್. ಹಿ ಈಸ್ ಸೆಲ್ಫಿಶ್ ಇಸಂಟ್ ಹಿ, ಅದು ಕನ್ಫರ್ಮೇಷನ್ಗೋಸ್ಕರ ಕೇಳುವಂತಹ ಪ್ರಶ್ನೆನೇ ಕ್ವೆಶನ್ ಟ್ಯಾಗ್ಸ್ ಆಗಿರುತ್ತೆ. ದೇ ಆರ್ ದ ಶಾರ್ಟ್ ಕ್ವೆಶನ್ಸ್ ಆಸ್ಕ್ ಫಾರ್ ದ ಕನ್ಫರ್ಮೇಷನ್ ಆಫ್ ದ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್, ದೇ ಆರ್ ವೆರಿ ಸೆನ್ಸಿಟಿವ್. ನೋಡಿ, ದೇ ಆರ್ ವೆರಿ ಸೆನ್ಸಿಟಿವ್ ಅನ್ನೋದು ಕೂಡ ಒಂದು ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸ್ ಅಂತಾಗಿ ನೋಡ್ಬೋದಾಗುತ್ತೆ. ದೇ ಇಸ್ ಅ ಸಬ್ಜೆಕ್ಟ್, ಆರ್ ಇಸ್ ಅ ಹೆಲ್ಪಿಂಗ್ ವರ್ಬ್. ಒನ್ಸ್ ಅಗೇನ್ ಅದು ಪಾಸಿಟಿವ್ ಸೆಂಟೆನ್ಸ್ ಆದ್ದರಿಂದ ನೆಗೆಟಿವ್ ಟ್ಯಾಗನ್ನು ಹಾಕಬೇಕು. ಇಟ್ಸ್ ವೆರಿ ಸಿಂಪಲ್ ಟು ಫೈಂಡ್ ಔಟ್ ಹಿಯರ್. ಫಸ್ಟ್ ಹೆಲ್ಪಿಂಗ್ ವರ್ಬನ್ನು ಪಿಕ್ ಮಾಡ್ಕೊಳ್ಳಿ. ಯಾವುದು ಹೆಲ್ಪಿಂಗ್ ವರ್ಬ್, ಆರ್. ಆರ್ಗೆ ನಾಟನ್ನು ಸೇರಿಸ್ಕೊಳ್ಳಿ. ಏನಾಗುತ್ತೆ, ಶಾರ್ಟ್ ಫಾರ್ಮ್ ಏನಾಗುತ್ತೆ, ಅಂಟ್ ಅಂತ ಸೇರಿಸ್ಕೊಂಡ್ರೆ ಅರೆಂಟ್ ಅಂತ ಆಯಿತು. ಅರೆಂಟ್, ದೆನ್ ಸಬ್ಜೆಕ್ಟ್ ಹಾಕೋಬೇಕು. ಸಬ್ಜೆಕ್ಟ್ ಯಾವುದು, ದೇ, ಅರೆಂಟ್ ದೇ. ಇಟ್ಸ್ ಎ ಕ್ವೆಶನ್ ಟ್ಯಾಗ್. ನೆಕ್ಸ್ಟ್, he will learn these things soon. He will learn these things soon ಅನ್ನೋದು ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸ್. he will ಅನ್ನೋದು ಮೋಡಲ್. ಸೊ ಅದು ಕೂಡ ಹೆಲ್ಪಿಂಗ್ ವರ್ಬ್ನೇ, ಸೆಕೆಂಡ್ರಿ ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ಸೊ he is a subject, will is a helping verb. ಸೊ will ಪ್ಲಸ್ ನಾಟ್ ಏನಾಗುತ್ತೆ, ಓಂಟ್ ಅಂತ ಆಗುತ್ತೆ. ಸೊ ಕಾಂಟ್ರಾಕ್ಟೆಡ್ ಫಾರ್ಮ್.
ಸೊ ಟ್ಯಾಗ್ ಏನಾಗಬೇಕಾಗಿದ್ರೆ ವಿಲ್ಗೆ ನಾಟ್ ಸೇರಿಸಿದ್ರೆ ಓಂಟ್ ಅಂತ ಆಯಿತು ಪ್ಲಸ್ ಹಿ ಈಸ್ ಅ ಪ್ರನೌನ್ ದರ್. ಸೊ ಹಾಗಾಗಿ ಓಂಟ್ he will learn these things soon, won't he? Is a question tag put here. He lives in this district. ನೋಡಿ, he lives in this district ಅಲ್ಲಿ he is a subject, lives is a main verb in present tense. Simple present tense ಅಲ್ಲಿ ಈ ಒಂದು ವಾಕ್ಯ ಇದೆ. He lives. Lives ಅನ್ನ ಏನು ಮಾಡೋದು, ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ. ಈಗ does plus live is equal to lives. ನೋಡಿ, ಡೂ ಫಾರ್ಮ್ಸ್ ಹೇಗೆ ಬರುತ್ತೆ ಅಂದರೆ I do present tense, I did past tense, we do present tense, we did past tense, you do present tense, you did past tense, he does present tense, he did past tense, she does present tense, she did past tense, it does present tense, it did past tense, they do present tense, they did past tense. ಹಾಗೆ ಇಲ್ಲಿ ಕೂಡ ಹೇಗಾಗುತ್ತೆ, ಈಗ ಲೀವ್ ಅನ್ನು ತಗೊಂಡಾಗ I live present tense, I lived past tense, ಗೊತ್ತಾಯ್ತಲ್ಲ, ವಿ ಲೀವ್ ಪ್ರೆಸೆಂಟ್ ಟೆನ್ಸ್, ವಿ ಲೀವ್ ಪಾಸ್ಟ್ ಟೆನ್ಸ್, ಈ ರೀತಿಯಾಗಿ ನಾವು ಬರ್ಕೊಂಡು ಹೋಗೋದಾಗುತ್ತೆ. ಬಟ್ ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಕ್ ಬೇಕಾಗಿರೋದ್ರಿಂದ ಇಲ್ಲಿ ಲೀವ್ಸ್ ಅನ್ನೋದು ಡಸ್ ಪ್ಲಸ್ ಲೀವ್ ಅಂತ ಆಗುತ್ತೆ. ಸೊ ಹಾಗಾಗಿ ಸ್ಪ್ಲಿಟ್ ಮಾಡ್ಕೊಂಡ್ವಿ ನಾವು, ಡೂ ಫಾರ್ಮ್ ಬಂದಿದೆ. ಸೊ ಡಸ್ಗೆ ನಾವು ಏನು ಮಾಡ್ತೀವಿ, ಈಗ ನಾಟ್ ಸೇರಿಸ್ಕೊಳ್ತೀವಿ. ಹಿ ಲೀವ್ಸ್ ಇನ್ ದಿಸ್ ಡಿಸ್ಟ್ರಿಕ್ಟ್, ಡಸಂಟ್ ಹಿ ಅಂತ ಹೇಳ್ಬಿಟ್ಟು ಟ್ಯಾಗನ್ನು ಮಾಡ್ತೇವೆ. ನೆಕ್ಸ್ಟ್, ದೇ ಶುಡ್ ನಾಟ್ ಮಿಸ್ಟೇಕ್ ಅಸ್. ದೇ ಇಸ್ ಅ ಸಬ್ಜೆಕ್ಟ್, ಶುಡ್ ಅನ್ನೋದು ಕೂಡ ಒಂದು ಮೋಡಲ್. ಸೊ ಮೋಡಲ್ ಅದು ಇಟ್ಸ್ ಆಲ್ಸೋ ಅ ಹೆಲ್ಪಿಂಗ್ ವರ್ಬ್, ಸೆಕೆಂಡ್ರಿ ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ಸೊ ಶುಡ್ಗೆ ನಾಟ್ ಅಲ್ಲಿ ದೇ ಶುಡ್ ನಾಟ್ ಅಂತ ಇದೆ, ಅಂದರೆ ಇದು ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಹಿಯರ್. ಮೊದಲೇ ವಾಕ್ಯದಲ್ಲಿ ನಕಾರಾತ್ಮಕ ಒಂದು ಚಿಹ್ನೆ ಕಾಣಿಸ್ತಾ ಇದೆ, ನಾಟ್ ಅನ್ನೋದು ಆ ಒಂದು ಪದವನ್ನು ಬಳಸಲಾಗಿದೆ. ಹಾಗಾಗಿ ನಾವೀಗ ಪಾಸಿಟಿವ್ ಟ್ಯಾಗನ್ನು ಮಾಡಬೇಕು. ಪಾಸಿಟಿವ್ ಟ್ಯಾಗ್ ಹೇಗೆ ಮಾಡ್ತೀರಾ ಅಂದರೆ ನಾಟನ್ನೇ ಬಿಡ್ತೀರಾ ಅಷ್ಟೇ. ಯು ಆರ್ ಗೋಯಿಂಗ್ ಟು ಎಲಿಮಿನೇಟ್ ದ ನಾಟ್ ದ್ಯಾರ್. ಸೊ ನಾಟನ್ನು ತೆಗೆದು ಹಾಕಿದ್ರೆ ಶುಡ್ ದೇ ಅಂತ ಬರೆದ್ರೆ ಏನಾಯಿತು, ಇಟ್ ಬಿಕಮ್ಸ್ ಅ ಟ್ಯಾಗ್. ಸೊ ದೇ ಶುಡ್ ನಾಟ್ ಮಿಸ್ಟೇಕ್ ಅಸ್, ಶುಡ್ ದೇ. ನೆಕ್ಸ್ಟ್, ಯು ಕ್ಯಾನ್ ಟ್ರೈ ಅಗೇನ್. ಯು ಸಬ್ಜೆಕ್ಟ್, ಕ್ಯಾನ್ ಇಸ್ ಅ ಮೋಡಲ್. ಓಕೆನಾ, ಕ್ಯಾನ್ ಅನ್ನೋದು ಯು ಕ್ಯಾನ್ ಟ್ರೈ ಅಗೇನ್ ಅದು ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಆಗಿದೆ. ವೆಲ್, ಅದಕ್ಕೆ ಕ್ಯಾನ್ ಏನು ಮಾಡ್ತೀರಾ, ನಾಟ್ ಸೇರಿಸ್ಕೊಳ್ತೀರಾ. ಒನ್ಸ್ ಅಗೇನ್ ಆ ಸಬ್ಜೆಕ್ಟ್ ಯು ಅನ್ನೋದು ಬರುತ್ತೆ ಅಲ್ಲಿ. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಹಾಕ್ಕೊಂಡ್ರೆ ಏನಾಯಿತು, ಇಟ್ ಬಿಕಮ್ಸ್ ಅ ಟ್ಯಾಗ್. ಹೆಲ್ಪಿಂಗ್ ವರ್ಬ್ ಪಕ್ಕ ನಾಟ್ ಹಾಕ್ಕೊಂಡಿದ್ದೀರಾ, ನಾಟ್ ಆದಮೇಲೆ ಯು ಅಂತ ಬರ್ಕೊಂಡಿದ್ದೀರಾ. ಸೊ ಕಾಂಟ್ ಯು ಇಸ್ ಅ ಟ್ಯಾಗ್. ಸೊ ಯು ಕ್ಯಾನ್ ಟ್ರೈ ಅಗೇನ್, ಕಾಂಟ್ ಯು. ನೆಕ್ಸ್ಟ್ ಸೆಂಟೆನ್ಸ್, ಹಿ ಡಿಂಟ್ ಸೀಮ್ ಟು ಬಿ ಹರ್ಟ್. ನೋಡಿ, ಹಿ ಡಿಂಟ್ ಸೀಮ್ ಟು ಬಿ ಹರ್ಟ್ ಅನ್ನೋದು ನಕಾರಾತ್ಮಕ ವಾಕ್ಯ, ಇಟ್ಸ್ ಅ ನೆಗೆಟಿವ್ ಸೆಂಟೆನ್ಸ್. ಹಿ ಇಸ್ ಅ ಸಬ್ಜೆಕ್ಟ್, ಡಿಡ್ ಪ್ಲಸ್ ನಾಟ್, ಡಿಂಟ್ ಅಂತ ಇದೆ. ಸೀಮ್ ಟು ಬಿ ಹರ್ಟ್, ಇ ಡಿಂಟ್ ಸೀಮ್ ಟು ಬಿ ಹರ್ಟ್. ಅವನಿಗೇನು ಅಷ್ಟೊಂದು ಗಾಯ ಆಗಿಲ್ಲ ಅಥವಾ ಅಷ್ಟೊಂದು ಹರ್ಟ್ ಆಗಿಲ್ಲ, ತೊಂದರೆ ಅವನಿಗೆ ಏಟ್ ಬಿದ್ದಿಲ್ಲ ಅಂತ ಹೇಳ್ಬಿಟ್ಟಾಗುತ್ತೆ, ಅಥವಾ ಅವನಿಗೆ ಮನಸ್ಸು ನೋವಾಗಿಲ್ಲ ಅನ್ನೋ ಥರ ಒಂದು ಅರ್ಥವನ್ನು ಕೊಡುತ್ತೆ. ಹಿ ಡಿಂಟ್ ಸೀಮ್ ಟು ಬಿ ಹರ್ಟ್ ಅಂದಾಗ ಸೊ ನಕಾರಾತ್ಮಕವಾಗಿದೆ. ಸೊ ಅದಕ್ಕೆ ನಾವೇನು ಮಾಡ್ಕೋ, ಹೌದಾ ಅಲ್ವಾ ಅಂತ ಕೇಳಿ, ಹೌದಾ ಆಗಿಲ್ವಾಗಾದ್ರೆ ಅಂತ ಕೇಳಬೇಕಾದ್ರೆ, ಡಿಡ್ ಹಿ ಆಗಿದೆಯಾಗಾದರೆ ಆಗಿದೆಯೇ ಇಲ್ವಾ ಅಂತ ಕೇಳಬೇಕಾದ್ರೆ ಕನ್ಫರ್ಮೇಷನ್ಗೆ ಡಿಡ್ ಅನ್ನೋದು ಆ ನಾಟನ್ನು ತೆಗೆದ್ರೆ ಏನಾಗುತ್ತೆ, ಡಿಡ್ ಅಂತ ಬರುತ್ತೆ. ಸೊ ದೆನ್ ದ ಪ್ರನೌನ್ ಹಿ ಈಸ್ ದ, ಸೊ ಡಿಡ್ ಹಿ ಅಂತ ಹಾಕಿದ್ರೆ ಅದೊಂದು ಟ್ಯಾಗ್ ಆಗುತ್ತೆ. ನೆಕ್ಸ್ಟ್, ಶಿ ವಾಸ್ ನಾಟ್ ಗ್ರೀಡಿ. ಶಿ ಈಸ್ ಅ ಸಬ್ಜೆಕ್ಟ್, ವಾಸ್ ಇಸ್ ಅ ಹೆಲ್ಪಿಂಗ್ ವರ್ಬ್, ನಾಟ್ ಅನ್ನೋದು ನೆಗೆಷನ್ ಏನೋ ತೋರಿಸ್ತಾ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್. ಸೊ ಹಾಗಾಗಿ ನಾವು ಇಲ್ಲಿ ಪಾಸಿಟಿವ್ ಟ್ಯಾಗ್ ಹಾಕಬೇಕು. ಪಾಸಿಟಿವ್ ಟ್ಯಾಗ್ ಹಾಕಬೇಕು ಅಂದರೆ ವಾಸ್ ಪಕ್ಕ ಇರುವಂಥ ನಾಟನ್ನು ತೆಗೆದು ಹಾಕಿದ್ರೆ ವಾಸ್ ಶಿ ಅಂತ ಬರೆದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಟ್ಯಾಗ್, ಪಾಸಿಟಿವ್ ಟ್ಯಾಗ್. ಸೊ ಶಿ ವಾಸ್ ನಾಟ್ ಗ್ರೀಡಿ ಇಸ್ ಅ ನೆಗೆಟಿವ್ ಸೆಂಟೆನ್ಸ್. ಸೊ ಇಟ್ ಈಸ್ possessing what, negative tag, was she. Next, an old man lived in a village. An old man is a subject. ಅಲ್ಲಿ ಆ್ಯನ್ ಓಲ್ಡ್ ಮ್ಯಾನ್ ಅಂದಾಗ ನಾವು ಅದರ ಒಂದು ಪ್ರನೌನ್ ತಗೋಬೇಕಾಗುತ್ತೆ, ಹಿ ಅಂತ ಆಗುತ್ತೆ ಆ್ಯನ್ ಓಲ್ಡ್ ಮ್ಯಾನ್ಗೆ. ಓಕೆ, ವೆಲ್ ಲೀವ್ಡ್ ಅನ್ನೋದು ಡಿಡ್ ಪ್ಲಸ್ ಲೀವ್, ಡಿಡ್ ಪ್ಲಸ್ ಲೀವ್ ಏನಾಗುತ್ತೆ, ಲೀವ್ಡ್ ಅಂತ ಆಗುತ್ತೆ. ನಾನು ಹೇಳಿದೆ ನಿಮಗೆ ಸಬ್ಜೆಕ್ಟ್ ಆದ ತಕ್ಷಣ ಮೇನ್ ವರ್ಬು ಅಕಸ್ಮಾತ್ ಏನಾದರೂ ಹೆಲ್ಪಿಂಗ್ ವರ್ಬ್ ಇದ್ದರೆ ಮೇನ್ ವರ್ಬೇ ಬಂದರೆ ನಾವೇನು ಮಾಡುತ್ತೆ, ಡೂ ಫಾರ್ಮ್ಸನ್ನು ನಾವು ತೊಗೋಬೇಕಾಗುತ್ತೆ. ಸೊ ಲೀವ್ ಅನ್ನೋದು, ಲೀವ್ಡ್ ಅನ್ನೋದು ಏನಾಗುತ್ತೆ, ಇಟ್ಸ್ ಅ ಮೇನ್ ವರ್ಬ್ ಇನ್ ಪಾಸ್ಟ್ ಟೆನ್ಸ್. ಡಿಡ್ ಪ್ಲಸ್ ಲೀವ್ ಇಸ್ ಈಕ್ವಲ್ ಟು ಲೀವ್ಡ್. ಸೊ ಹಾಗಾಗಿ ಏನಾಯಿತು, ಇಲ್ಲಿ ಡಿಡ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಬಿಕಾಸ್ ಆ್ಯನ್ ಓಲ್ಡ್ ಮ್ಯಾನ್ ಲೀವ್ಡ್ ಇನ್ ಎ ವಿಲೇಜ್ ಅನ್ನೋದು ಪಾಸಿಟಿವ್ ಆಗಿರೋದ್ರಿಂದ ಅವ್ನು ಇದನ್ನ ಇಲ್ವಾ ಅಂತ ಕೇಳೋದಕ್ಕೆ ಡಿಂಟ್ ಹಿ ಇದನ್ನಲ್ವಾ ಅಂತ ಹೇಳ್ಬಿಟ್ಟು ಕೇಳಬೇಕಾದ್ರೆ ಡಿಂಟ್ ಅನ್ನೋಂಥ ಬಳಸ್ತೇವೆ. ಡಿಂಟ್ ಇಸ್ ಅ ನೆಗೆಟಿವ್ ಟರ್ಮ್. ಡಿಂಟ್ ಹಿ ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಸೆಂಟೆನ್ಸ್, ಡಾಕ್ಟರ್ ಶಾಂತಲಾ ಇಸ್ ಎ ಫೇಮಸ್ ಸರ್ಜನ್. ಡಾಕ್ಟರ್ ಶಾಂತಲಾ ಇಸ್ ಸಬ್ಜೆಕ್ಟ್, ಅಲ್ಲಿ ಶಿ ಅಂತ ನಾವು ತೊಗೋಬೋದಾಗುತ್ತೆ. ದ ಪ್ರನೌನ್ ಇಸ್ ಶಿ. ಇಸ್ ಅನ್ನೋದೇನು, ಇಟ್ಸ್ ಅ ಹೆಲ್ಪಿಂಗ್ ವರ್ಬ್. ಓಕೆ, ಎ ಫೇಮಸ್ ಸರ್ಜನ್. ಈಗ ನಾವು ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದಾಗಿರೋದ್ರಿಂದ ಇಲ್ಲಿ ನೆಗೆಟಿವ್ ಟ್ಯಾಗನ್ನು ಹಾಕಬೇಕು. ಹೇಗೆ ಮಾಡ್ತೀರಾ, ಈಸ್ಗೆ ನಾಟ್ ಸೇರಿಸ್ಕೊಳ್ತೀರಾ, ಅದು ಇಸಂಟ್ ಅಂತ ಆಗುತ್ತೆ. ಇಸಂಟ್ ಶಿ. ಬಿಕಾಸ್ ಯಾಕೆ ಶಿ ಹಾಕಿದ್ರಿ, ಬಿಕಾಸ್ ಡಾಕ್ಟರ್ ಶಾಂತಲಾ ಅನ್ನೋದು ಏನೋ ಇಟ್ಸ್ ಎ ಫೆಮಿನೈನ್ ಜೆಂಡರ್ ಆದ್ದರಿಂದ ಚೇಂಜ್ ಮಾಡಿ ಅಲ್ಲಿ ನಾವು ಶೀನ ಹಾಕ್ತೇವೆ.
ನೆಕ್ಸ್ಟ್ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಗ್ರಾಮರ್. ಸ್ಟೂಡೆಂಟ್ಸ್ ಅನ್ನೋದು ಏನು ದ ಪ್ಲೂರಲ್ ಫಾರ್ಮಲ್ಲಿದೆ ಸಬ್ಜೆಕ್ಟು, ಅಂದರೆ ದೇ ಅಂತ ಆಗುತ್ತೆ. ಸೊ ಅದು ಬಹುವಚನ ರೂಪದಲ್ಲಿ ಇರೋದ್ರಿಂದ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮಲ್ಲಿ ಇರೋದ್ರಿಂದ ದೇ ಅಂತ ಆಗುತ್ತೆ. ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸೊ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಗ್ರಾಮರ್, ಇಟ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್. ಅದಕ್ಕೆ ನೆಗೆಟಿವ್ ಟ್ಯಾಗನ್ನು ಕೊಡಬೇಕು. ನಾವೇನು ಮಾಡ್ತೀವಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಯಾವುದು ಆರ್ ಅಂತ ಇದೆ, ಆರ್ಗೆ ನಾಟ್ ಸೇರಿಸ್ಕೊಂಡ್ರೆ ಅರಂಟ್ ಅಂತ ಆಯಿತು, ಅರಂಟ್ ದೇ. ಯಾಕೆ ದೇ ಹಾಕಿದ್ವಿ, ಬಿಕಾಸ್ ಸ್ಟೂಡೆಂಟ್ಸ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ಲಿ ಬರುತ್ತೆ, ದೇ ಅಂತ ಆಗುತ್ತೆ. ಓಕೆ, ಫಸ್ಟ್ ಪರ್ಸನ್ ಸಿಂಗುಲರ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ವಿ, ಸೆಕೆಂಡ್ ಪರ್ಸನ್ ಸಿಂಗುಲರ್ ಯು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯು, ಥರ್ಡ್ ಪರ್ಸನ್ ಸಿಂಗುಲರ್ ಹಿ, ಶಿ, ಇಟ್, ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಇದು ನಿಮಗೆ ಗೊತ್ತಿದೆ. ವೆಲ್, ಸೊ ಹಾಗಾಗಿ ಅರಂಟ್ ದೇ ಇಸ್ ದ ಕ್ವೆಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಗ್ರಾಮರ್. ನೆಕ್ಸ್ಟ್, Ravi was not a social worker. Ravi was not a social worker is a negative sentence. Ravi is a subject. So once again ಅಲ್ಲಿ ಪ್ರಾಪರ್ ನೌನ್ ಕೊಟ್ಟಿರೋದ್ರಿಂದ ನಾವು ಅಲ್ಲಿ ಪ್ರನೌನ್ನ ಹಾಕ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ರವಿ ಅಲ್ಲಿ ಮೇಲ್ ಆದ್ರಿಂದ ಅಲ್ಲಿ ಹಿ ಅಂತ ನಾವು ತೊಗೋಬೇಕಾಗುತ್ತೆ. ವಾಸ್ ಅನ್ನೋದು ಇಟ್ಸ್ ಅ ಹೆಲ್ಪಿಂಗ್ ವರ್ಬ್, ಅದ್ರ ಪಕ್ಕದಲ್ಲಿ ನಾಟ್ ಅಂತ ಸೇರ್ಕೊಂಡಿದೆ. ಸೊ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್. ಸೊ ಹಾಗಾದ್ಮೇಲೆ ನಾವು ಬರೀ ಆ ಪಾಸಿಟಿವ್ ಟ್ಯಾಗನ್ನು ಹಾಕಬೇಕು. ಸೊ ಏನು ಮಾಡ್ತೀರಾ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಹಾಕ್ಕೊಳ್ತೀರಾ, ವಾಸ್ ಹಾಕ್ಕೊಂಡು ನೆಕ್ಸ್ಟ್ ರವಿ ಬದಲು ಹಿ ಹಾಕ್ಕೊಳ್ತೀರಾ. ವಾಸ್ ಹಿ ಕನ್ಫರ್ಮೇಷನ್ಗೆ ಕೇಳುವಂಥ ಪ್ರಶ್ನೆ. ಸೊ ರವಿ ವಾಸ್ ನಾಟ್ ಎ ಸೋಷಿಯಲ್ ವರ್ಕರ್, ವಾಸ್ ಹಿ. ವೆಲ್, ನೆಕ್ಸ್ಟ್, ದ ಎಲಿಫೆಂಟ್ ಲಿಫ್ಟ್ಸ್ ದ ಲಾಗ್ಸ್. ದ ಎಲಿಫೆಂಟ್ ಆ ಒಂದು ಆನೆ ಅಂತ ಅನ್ಬೇಕಾದ್ರೆ ಒಂದು ಸೆಕೆಂಡ್ ಅದು ಕೂಡ ಒಂದು ನೌನಾಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಪ್ರನೌನ್ ಆಗಿ ತೊಗೋಬೇಕು. ಸೊ ಒಂದು ಆನೆ ಅನ್ಬೇಕಾದ್ರೆ ಇಟ್ ಅಂತ ತೊಗೊಳ್ತೀವಿ, ಇಟ್ ಲಿಫ್ಟ್ಸ್ ದ ಲಾಗ್ಸ್ ಅಂತ ಹೇಳ್ಬಿಟ್ಟು. ಸೊ ಲಿಫ್ಟ್ಸಲ್ಲಿ ಸೊ ಮೇನ್ ವರ್ಬು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಇದು. ಸೊ ಒನ್ಸ್ ಅಗೇನ್ ಡಸ್ ಪ್ಲಸ್ ಲಿಫ್ಟ್ ಅಂತ ಹೇಳ್ಬಿಟ್ಟು ಅದು ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ. ಓಕೆ, ಹಾಗಾಗಿ ಡಸ್ ಪ್ಲಸ್ ಲಿಫ್ಟ್ ಇಸ್ ಈಕ್ವಲ್ ಟು ಲಿಫ್ಟ್ಸ್. ಸೊ ಹಾಗಾಗಿ ಏನು ಮಾಡ್ತೀರಾ, ನೆಕ್ಸ್ಟ್ ಅಲ್ಲಿ ಟ್ಯಾಗ್ ಹಾಕಬೇಕಾದ್ರೆ ಫಸ್ಟ್ ಡಸ್ ಅಂತ ಹಾಕ್ಬಿಟ್ಟು ಆಸ್ ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಟ್ಯಾಗನ್ನು ಹಾಕಬೇಕು. ಸೊ ಡಸ್ಗೆ ನಾಟ್ ಸೇರಿಸ್ಕೊಳ್ತೀರಾ, ಡಸಂಟ್ ಆಯಿತು. ದ ಎಲಿಫೆಂಟ್ ಬದಲು ಇಟ್ ಅಂತ ಹಾಕ್ಕೊಳ್ತೀರಾ. ಸೊ ಡಸಂಟ್ ಇಟ್ ಇಸ್ ಅ ಟ್ಯಾಗ್. ನೆಕ್ಸ್ಟ್ ಸೆಂಟೆನ್ಸ್, ಸೋಲ್ಜರ್ಸ್ ಪ್ರೊಟೆಕ್ಟ್ ಅವರ್ ಕಂಟ್ರಿ. ಸೋಲ್ಜರ್ಸ್ ಇಸ್ ಅ ಸಬ್ಜೆಕ್ಟ್ ಇನ್ ಪ್ಲೂರಲ್ ನಂಬರ್. ಅಂದರೆ ಪ್ಲೂರಲ್ ಅಂತಷ್ಟು ಗೊತ್ತು ನಿಮಗೆ, ದೇ ಅಂತ ಹಾಕಬೇಕು ಅಂತ ಹೇಳಿದ್ದೀನಿ. ಸೊ ಸೋಲ್ಜರ್ಸ್ ದೇ ಅಂತ ನೀವು ಪ್ರನೌನ್ ಅಲ್ಲಿ ಗುರುತಿಸ್ಕೋಬೇಕಾಗುತ್ತೆ. ಪ್ರೊಟೆಕ್ಟ್ ಅವರ್ ಕಂಟ್ರಿ, ಪ್ರೊಟೆಕ್ಟ್ ಅನ್ನೋದು ಇಟ್ಸ್ ಎ ಮೇನ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಅವರ್ ಕಂಟ್ರಿ, ಸೋಲ್ಜರ್ಸ್ ಪ್ರೊಟೆಕ್ಟ್ ಅವರ್ ಕಂಟ್ರಿಲಿ ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇಲ್ಲ, ಬಿಕಾಸ್ ಡೂ ಫಾರ್ಮ್ಸ್ ಏನಾಗಿದೆ, ಇಟ್ ಹಸ್ ಬಿನ್ ಮರ್ಜ್ಡ್ ವಿತ್ ದ ಮೇನ್ ವರ್ಬ್. ಸೊ ಪ್ರೊಟೆಕ್ಟ್ ಹೇಗೆ ಸ್ಪ್ಲಿಟ್ ಮಾಡ್ತೀರಾ, ಡೂ ಪ್ಲಸ್ ಪ್ರೊಟೆಕ್ಟ್ ಇಸ್ ಈಕ್ವಲ್ ಟು ಪ್ರೊಟೆಕ್ಟ್. ಡೂ ಫಾರ್ಮ್ ಬಂತಲ್ಲಿ. ಸೊ ಅವಾಗ ಏನು ಮಾಡ್ತೀರಾ, ಡೂಗೆ ನಾಟ್ ಸೇರಿಸ್ಕೋಬೇಕು, ಆಸ್ ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್, ಬಿಕಾಸ್ ಸೋಲ್ಜರ್ಸ್ ಪ್ರೊಟೆಕ್ಟ್ ಅವರ್ ಕಂಟ್ರಿ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್. ಅದಕ್ಕೆ ನೆಗೆಟಿವ್ ಟ್ಯಾಗನ್ನು ಕೊಡಬೇಕು. ಡೂಗೆ ನಾಟ್ ಸೇರಿಸ್ಕೊಂಡ್ರೆ ಡೋಂಟ್ ಅಂತ ಆಯಿತು. ಡೋಂಟ್ ದೇ ಯಾಕೆ ಹಾಕಿದ್ರಿ, ಬಿಕಾಸ್ ಸೋಲ್ಜರ್ಸ್ ಅನ್ನೋದು ಇಟ್ಸ್ ಅ ಪ್ಲೂರಲ್ ಫಾರ್ಮ್. ಸೊ ಹಾಗಾಗಿ ದೇ ಅನ್ನೋದು ಇಟ್ಸ್ ಅ ಪ್ರನೌನ್ ಫಾರ್ ಸೋಲ್ಜರ್ಸ್. ನೆಕ್ಸ್ಟ್, ಲೀಲಾ ಡಸ್ ನಾಟ್ ಸ್ಪೀಕ್ ಜೆಂಟ್ಲಿ. ಲೀಲಾ ಒನ್ಸ್ ಅಗೇನ್ ಏನಾಯ್ತಿಲ್ಲಿ ಶಿ ಅಂತ ಬಿಟ್ಟು ನಾವು ತೊಗೋಬೇಕಾಗತ್ತೆ, ಬಿಕಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಶಿ ಡಸ್ ನಾಟ್ ಸ್ಪೀಕ್ ಜೆಂಟ್ಲಿ. ಸೊ ಇಟ್ ಈಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್. ಶಿ ಡಸ್ ನಾಟ್ ಸ್ಪೀಕ್ ಜೆಂಟ್ಲಿ. ಓಕೆ, ಅವಳು ಏನೋ ಡಸ್ ನಾಟ್ ಅನ್ಬೇಕಾದ್ರೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ನೋಡಿದಾಗ ನಾವು ಇಲ್ಲಿ ಪಾಸಿಟಿವ್ ಟ್ಯಾಗನ್ನು ಹಾಕಬೇಕಾಗುತ್ತೆ. ಆ ಡಸ್ ಅನ್ನು ಹಾಗೆ ಹಾಕ್ಕೊಳ್ತೀರಾ. ಸೊ ಇನ್ಸ್ಟೆಡ್ ಆಫ್ ಲೀಲಾ ಯು ಗೋಯಿಂಗ್ ಟು ಪುಟ್ ಶಿ ದೇರ್. ಓಕೆ, ಸೊ ಡಸ್ ಶಿ ಅಂದರೆ ಲೀಲಾ ಡಸ್ ನಾಟ್ ಸ್ಪೀಕ್ ಜೆಂಟ್ಲಿ, ಡಸ್ ಶಿ ಅವ್ರಾಗಿ ಮಾತಾಡ್ತಾರಾ, ಜೆಂಟ್ಲಾಗಿ ಮಾತಾಡ್ತಾರಾ ಅಂತ ಹೇಳ್ಬಿಟ್ಟು ಕ್ವೆಶನನ್ನು ಕೇಳೋ ಹಾಗಾಗುತ್ತೆ. ಪವನ್ ಈಸ್ ಆಲ್ವೇಸ್ ಬ್ಯುಸಿ. ಪವನ್ ಈಸ್ ಆಲ್ವೇಸ್ ಬ್ಯುಸಿ ಅನ್ನೋದು ಒಂದು ಪಾಸಿಟಿವ್ ಸೆಂಟೆನ್ಸ್. ಪವನ್ ಅನ್ನೋದೇನು, ಇಟ್ಸ್ ಅ ಸಬ್ಜೆಕ್ಟ್, ಇಸ್ ಅ ಹೆಲ್ಪಿಂಗ್ ವರ್ಬ್. ಆಲ್ವೇಸ್ ಬ್ಯುಸಿ ಒನ್ಸ್ ಅಗೇನ್ ಇಟ್ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್. ಇದಕ್ಕೆ ನೆಗೆಟಿವ್ ಟ್ಯಾಗ್ ಹಾಕಬೇಕು. ಏನು ಮಾಡ್ತೀರಾ, ಫಸ್ಟು ಹೆಲ್ಪಿಂಗ್ ವರ್ಬ್ ನೋಡ್ತೀರಾ, ಯಾವುದಿದೆ ಹೆಲ್ಪಿಂಗ್ ವರ್ಬ್, ಇಸ್ ಇದೆ. ಇಸ್ಗೆ ನಾವೇನು ಮಾಡ್ಕೋಬೇಕು, ನಾಟ್ ಹಾಕೋಬೇಕು. ಅದು ನಾಟ್ ಹೇಗೆ ಹಾಕೋದ್ರೆ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಇಸಂಟ್ ಅಂತ ಆಯಿತು. ಪವನ್ ಅಂದ್ರೇನು, ಹುಡುಗ. ಓಕೆ, ಪಾವನ ಇದ್ರೆ ಹುಡುಗಿ ಆಗ್ತಿದ್ದು ಶಿ ಅಂತ ಹಾಕೊಳ್ತಿದ್ವಿ. ಇಲ್ಲಿ ಪವನ್ ಇದೆ, ಪವನ್ ಅಂದರೆ ಹುಡುಗ, ಅದರಿಂದ ಹಿ ಅಂತ ಹಾಕೊಳ್ತಿದ್ದೀರಾ. ಇಸಂಟ್ ಹಿ, ದಟ್ಸ್ ಆಲ್. ನೆಕ್ಸ್ಟ್, ವಿ ಶುಡ್ ಒಬೇ ಲಾಸ್. ವಿ ಶುಡ್ ಒಬೇ ಲಾಸ್ ಅನ್ನೋದು ಕೂಡ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್. ವಿ ಶುಡ್ ಒಬೇ ಲಾಸ್. ವಿ ಅನ್ನೋದು ಸಬ್ಜೆಕ್ಟ್ ಇನ್ ಪ್ಲೂರಲ್ ನಂಬರ್, ಶುಡ್ ಅನ್ನೋದು ಒನ್ಸ್ ಅಗೇನ್ ಮೋಡಲ್. ಓಕೆ, ಸೊ ಒಬೇ ಲಾಸ್. ಇಲ್ಲಿ ಶುಡ್ಗೆ ಏನು ಮಾಡ್ತೀವಿ, ನಾಟ್ ಸೇರಿಸ್ಕೊಡ್ತೀವಿ, ಶುಡ್ಂಟ್ ವಿ. ವೆಲ್, ನೆಕ್ಸ್ಟ್ ಸೆಂಟೆನ್ಸ್, the players are running on the track. The players subject in plural number, ಅಲ್ಲಿ they ಅಂತ ಆಗುತ್ತೆ pronoun. are is a helping verb. running on the track ಅಲ್ಲಿ ನಾವು ನಾಟ್ ಕಾಣಿಸ್ತಾ ಇಲ್ಲ ಸ್ಟೇಟ್ಮೆಂಟಲ್ಲಿ,
ಹಾಗಿದ್ಮೇಲೆ ಅದು ಒಂದು ಅಫರ್ಮೇಟಿವ್ ಸೆಂಟೆನ್ಸ್, ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಅದಕ್ಕೆ ನೆಗೆಟಿವ್ ಟ್ಯಾಗ್ ಹಾಕಬೇಕು ಅಂದರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ ತೊಗೊಳ್ತೀರಾ. ಯಾವುದು ಹೆಲ್ಪಿಂಗ್ ವರ್ಬ್? ಆರ್ ಇದೆ. ಆರ್ಗೆ ನಾಟ್ ಸೇರಿಸ್ಕೊಂಡ್ರೆ ಅರೆಂಟ್ ಅಂತ ಆಯಿತು. ಅರೆಂಟ್ ದೇ. ಯಾಕೆ ದೇ ಹಾಕಿದ್ರಿ? ಬಿಕಾಸ್ ದ ಪ್ಲೇಯರ್ಸ್ ಅನ್ನೋದು ಇಟ್ಸ್ ಅ ಥರ್ಡ್ ಪರ್ಸನ್ ಪ್ಲೂರಲಲ್ಲಿ ಬರುವಂತಹದ್ದು. ಸೊ ಹಾಗಾಗಿ ಥರ್ಡ್ ಪರ್ಸನ್ ಪ್ಲೂರಲ್ನ ಪ್ರೊನೌನ್ ಏನಾಗುತ್ತೆ? ದೇ ಅಂತ ಆಗುತ್ತೆ. ನೆಕ್ಸ್ಟ್, ಯು ಲೈಕ್ ಮೀ. ಯು ಇಸ್ ಅ ಸಬ್ಜೆಕ್ಟ್, ಲೈಕ್ ಇಸ್ ಅ ಮೇನ್ ವರ್ಬ್ ಇನ್ ಪ್ರೆಸೆಂಟ್ ಟೆನ್ಸ್, ಮೀ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಸೊ ಇಲ್ಲೇ ಮಾಡ್ತೀರಾ ನಾವು ಒನ್ಸ್ ಅಗೇನ್ ಯು ಆರ್ ನಾಟ್ ಫೈಂಡಿಂಗ್ ದ ಹೆಲ್ಪಿಂಗ್ ವರ್ಬ್, ಹೌದಲ್ಲ? ಹಾಗಾಗಿ ಅಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಯಾವುದನ್ನ? ಮೇನ್ ವರ್ಬನ್ನ. ವಿಚ್ ಇಸ್ ದ ಮೇನ್ ವರ್ಬ್? ದ ಲೈಕ್. ಸೊ ಯು ಇಸ್ ಅ ಸಬ್ಜೆಕ್ಟ್, ಲೈಕ್ ಅನ್ನು ಏನು ಮಾಡ್ತೀರಾ? ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಡೂ ಪ್ಲಸ್ ಲೈಕ್ ಇಸ್ ಈಕ್ವಲ್ ಟು ಲೈಕ್. ಸೊ ಡೂ ಅನ್ನೋದು ಬಂತು. ಡೂಗೆ ಏನು ಮಾಡ್ತೀರಾ? ನಾಟ್ ಸೇರಿಸ್ಕೊಳ್ತೀರಾ. ಡೋಂಟ್ ಅಂತ ಆಯಿತು. ಡೋಂಟ್ ಯು ಈಸ್ ಅ ಕ್ವೆಶನ್ ಟ್ಯಾಗ್. ನೆಕ್ಸ್ಟ್ ಸೆಂಟೆನ್ಸ್, Manoj did not spell the words correctly. Manoj is a subject, did is a helping verb. ಅಲ್ಲಿ ನಾಟ್ ಅಂತ ನೆಗೇಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಿದ್ಮೇಲೆ ಇದು ನೆಗೆಟಿವ್ ಸೆಂಟೆನ್ಸ್, ಯು ಹ್ಯಾವ್ ಟು ಪುಟ್ ದ ಪಾಸಿಟಿವ್ ಟ್ಯಾಗ್. ಅಲ್ಲಿ ನಾಟ್ ತೆಗೆದು ಹಾಕಿ ಡಿಡ್, ಮನೋಜ್ ಬದಲು ಹಿ ಅಂತ ಹಾಕೊಳ್ಳಿ. ಡಿಡ್ ಹಿ, ಅಲ್ಲಿ ಏನಾಯಿತು? ಅದು ಕ್ವೆಶನ್ ಟ್ಯಾಗ್ ಆಯಿತು. ಇಲ್ಲಿ ತುಮಕೂರು ಯೂನಿವರ್ಸಿಟಿಯ ಸೆಕೆಂಡ್ ಸೆಮಿಸ್ಟರ್ BA, BSc, BCom, BBM ಸ್ಟೂಡೆಂಟ್ಸ್ಗೆ ಲಾಸ್ಟ್ ಕ್ವೆಶನ್ ಪೇಪರಲ್ಲಿ ಲಾಸ್ಟ್ 14th ಕ್ವೆಶನ್, ಆ್ಯಡ್ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ಸ್ ಟು ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂತ ಕೇಳಿರ್ತಾರೆ. ಇಟ್ಸ್ ಫಾರ್ 8 marks. ಸೊ ಈಸಿಲಿ ದೇ ಕ್ಯಾನ್ ಸ್ಕೋರ್ ಮಾರ್ಕ್ಸ್ ಹಿಯರ್. ಹಾಗಾಗಿ ಫಾರ್ ದ್ಯಾಮ್ ಇಟ್ ಈಸ್ ವೆರಿ ಯೂಸ್ಫುಲ್. ನಾನು ತುಂಬ ಈಸಿಯಾಗಿ ಇದನ್ನು ಹೇಗೆ ಮಾಡ್ಬೋದು ಅಂತ ಈಗ ಹೇಳಿದ್ದೀನಿ ಅಂತ ಅಂದ್ಕೊಳ್ತೇನೆ. ಸೊ ಲೆಟ್ಸ್ ಅನಲೈಸ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಗಿವನ್ ಹಿಯರ್. ಶಿ ವಾಸ್ ಗ್ರೀಡಿ. ನೋಡಿ, ಶಿ ವಾಸ್ ಗ್ರೀಡಿ ಅಂದಾಗ ಶಿ ಈಸ್ ದ ಸಬ್ಜೆಕ್ಟ್, ವಾಸ್ ಇಸ್ ಅ ಹೆಲ್ಪಿಂಗ್ ವರ್ಬ್, ಗ್ರೀಡಿ. ಸೊ ವೆಲ್ ಇಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಟ್ಯಾಗ್ ವಾಸಂಟ್ ಶಿ ಅಂತ ಆಗುತ್ತೆ. ನೆಕ್ಸ್ಟ್ ಹಾಗೆ ಓದ್ಕೊಂಡು ಹೋಗ್ತೀನಿ, ಜಸ್ಟ್ ಫಾಲೋ ಮೀ. ಆ್ಯನ್ ಓಲ್ಡ್ ವುಮೆನ್ ಲಿವ್ಡ್ ಇನ್ ಅ ವಿಲೇಜ್, ಡಿಂಟ್ ಶಿ. ಓಲ್ಡ್ ವುಮೆನ್ ಬದಲು ಏನಾಗಿದೆ? ವುಮನ್, ಸಾರಿ ಇಟ್ಸ್ ಅ ವುಮೆನ್ ಅಂತ ಆಗಿದೆ, ಅಲ್ಲಿ ವುಮನ್ ಆಗಬೇಕಾಗಿತ್ತು, WOMAN. ಓಕೆ, ಡಿಂಟ್ ಶಿ. ನೆಕ್ಸ್ಟ್, ಡಾಕ್ಟರ್ ರಾಜು ಇಸ್ ಅ ಫೇಮಸ್ ಫಿಸಿಷಿಯನ್. ಸೊ ಡಾಕ್ಟರ್ ರಾಜು, ಇನ್ಸ್ಟೆಡ್ ಆಫ್ ಡಾಕ್ಟರ್ ರಾಜು ಹಿ ಅಂತ ಹಾಕೋಬೇಕಾಗತ್ತೆ, ಇಸಂಟ್ ಹಿ. ಸೊ ಡಾಕ್ಟರ್ ರಾಜು ಈಸ್ ಅ ಫೇಮಸ್ ಫಿಸಿಷಿಯನ್, ಇಸಂಟ್ ಹಿ. Students are waiting for the bus, aren't they? Ragini was not a social worker, was she? They are fond of reading, are they? Babu never smokes, does he? Well, ಇಲ್ಲಿ ನೆವರ್ ಅನ್ನೋದು ಕೂಡ ನೆಗೆಟಿವ್ ಫಾರ್ಮ್ ಆಗಿದೆ. ನೋ, ನಾಟ್, ನೆವರ್ ಅವೆಲ್ಲ ಕೂಡ ನೆಗೇಷನನ್ನು ತೋರಿಸುವಂಥದ್ದು. ಸೊ ಹಾಗಾಗಿ ನಾವು ಇದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ತೊಗೊಳ್ತೀವಿ. ವಿ ಆರ್ ಗೋಯಿಂಗ್ ಟು ಪುಟ್ ದಟ್ ಪಾಸಿಟಿವ್ ಟ್ಯಾಗ್ ದ್ಯಾಟ್. ಕಾವ್ಯ sings a classical song, doesn't she? Anil never goes to school late, does he? Sanjay can solve the problem, can't he? Well, I think this video finds you useful. ಇದನ್ನು ಕಲ್ತ್ಕೊಳ್ತೀರಾ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಗ್ರಾಮರ್ ಪೋರ್ಷನ್ಸನ್ನು ಮಾಡಿಕೊಡ್ತೇನೆ. ಪ್ಲೀಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.